ಬೆಂಗಳೂರಿನ ಯುವಕರೇ ಡೇಟಿಂಗ್ ಆ್ಯಪ್ನ ಬಗ್ಗೆ ಎಚ್ಚರ. ಡೇಟಿಂಗ್ ಅಂತ ಹುಡುಗಿಯರನ್ನ ನಂಬಿಸಿ ಹೋದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಯಾಕಂತಂದ್ರೆ ಅಂತಹ ಬೆಳವಣಿಗೆಗಳು ಈಗ ಹೆಚ್ಚಾಗಿ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ಬೆಂಗಳೂರಿನ ಯುವಕರೇ ಡೇಟಿಂಗ್ ಆ್ಯಪ್ ಬಳಸೋದಕ್ಕೂ ಮುನ್ನ ಎಚ್ಚರ ಅಂತ. ಡೇಟಿಂಗ್ ಅಂತ ಹುಡುಗರನ್ನ ಕರೆಸಿ ದರೋಡೆ ಮಾಡ್ತಾ ಇದ್ದಂತಹ ಜೋಡಿ, ಪ್ರೀತಿಯ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಜೋಡಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಂದಿರಾನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಕವಿಪ್ರಿಯಾ ಹಾಗೂ ಹರ್ಷವರ್ಧನ ಬಂಧಿತರು. ಡೇಟಿಂಗ್ ಆ್ಯಪ್ ಅಂತ ಹೋದಂತಹ ಯುವಕರು ಹುಷಾರಾಗಿರಿ. ಯಾಕಂತಂದ್ರೆ ಇದರಿಂದ ಹೆಚ್ಚಾಗೋದು ಅಪಾಯನೇ. ಡೇಟಿಂಗ್ ಅಂತ ಹುಡುಗಿಯರನ್ನ ನಂಬಿ ಹೋದ್ರೆ ಮುಗಿದ ಕತೆ. ಹುಡುಗರನ್ನ ಕರೆಸಿ ದರೋಡೆ ಮಾಡ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಇದು. ಈ ಜೋಡಿ ಪ್ರೀತಿ ನೆಪದಲ್ಲಿ ಕಳ್ಳತನ ಮಾಡ್ತಾ ಇತ್ತು. ಇಂದಿರಾನಗರ ಪೊಲೀಸರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ಮೋಸ ಮಾಡಿದ್ದೀರಿ, ಹೇಗೆಲ್ಲ ಮೋಸ ಮಾಡಿದ್ದೀರಿ ಅನ್ನೋದರ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ. ಡೇಟಿಂಗ್ ಆ್ಯಪ್ ಮೂಲಕ ಯುವಕರಿಗೆ ಬಲೆ ಬೀಸ್ತಾ ಇದ್ದಂತಹ ಜೋಡಿ ಇದು. ಹ್ಯಾಪನ್ ಆ್ಯಪ್ ಇದರಲ್ಲಿ ಫೋಟೋ ಹಾಕಿ ಯುವಕರಿಗೆ ಗಾಳ ಹಾಕ್ತಾ ಇದ್ದ ಕವಿಪ್ರಿಯಾ. ಫೋಟೋ ನೋಡಿ ಭೇಟಿ ಮಾಡಲು ಬಂದಂತಹ ಯುವಕರ ಜೇಬಿಗೆ ಕತ್ರಿ ಹಾಕ್ತಾರೆ. ಡೇಟಿಂಗ್ ಆ್ಯಪ್ನಲ್ಲಿ ಕವಿಪ್ರಿಯಾ ಬಲೆಗೆ ಬಿದ್ದಂತಹ ಯುವಕ ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಮೀಟ್ ಆಗ್ತಾರೆ. ಇಬ್ಬರು ಮದ್ಯ ಸೇವಿಸಿ ಲಾಡ್ಜ್ಗೆ ಕರೆದೊಯ್ತಾಳೆ ಯುವತಿ. ಮಧ್ಯರಾತ್ರಿ ಆನ್ಲೈನ್ನಲ್ಲಿ ಊಟ ತರಿಸ್ಕೊಳ್ತಾರೆ. ಊಟದ ನಂತರ ಯುವಕನಿಗೆ ಕುಡಿಯೋದಿಕ್ಕೆ ನೀರು ಕೊಡ್ತಾಳೆ. ನೀರು ಕುಡಿದು ರೂಮ್ನಲ್ಲಿ ಪ್ರಜ್ಞೆ ತಪ್ಪಿ ಯುವಕ ಮಲಗಿರ್ತಾನೆ. ಈ ಸಂದರ್ಭದಲ್ಲಿ ನಗದು ಹಾಗೂ ಚಿನ್ನವನ್ನ ದೋಚಿ ಕವಿಪ್ರಿಯಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಕಳ್ಳತನ ಸಂಬಂಧ ಪೊಲೀಸರಿಗೆ ದೂರು ನೀಡ್ತಾನೆ ಯುವಕ. ಸದ್ಯ ಕವಿಪ್ರಿಯಾ ಜೊತೆ ಹರ್ಷವರ್ಧನನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.